ಸರ್ ತಮ್ಮ ಬಗ್ಗೆ ನೋಡೋದು, ನೀವು ಹಿಂದೆ ಸಿನಿಮಾ ಇದಿಲ್ಲ ಅಲ್ಲೇ ಫೈಟ್ ಎಲ್ಲ ಮಾಡಿದ್ದೀರಾ ಸಿನಿಮಾಗಳಲ್ಲಿ, ಒಂದು ಜಿಮ್ ಟ್ರೈನರ್ ಆಗಿ ಈ ಸಿನಿಮಾ ಎಷ್ಟು ಸ್ಪೆಷಲ್ ಸರ್ ನಿಮಗೆ? ಕಡಿಮೆ ಸಿನಿಮಾನೇ ಸ್ಪೆಷಲ್ ಮೇಡಮ್, ಸಿನಿಮಾನೇ ಸ್ಪೆಷಲು ನಮಗೆ. ಅಂದರೆ ಜಿಮ್ ಟ್ರೈನರ್ ಆಗಿ ಇದ್ದಾಗಿಂದ ಅದೊಂಥರ ಲೈಫು, ಅದು ತುಂಬ ಅದು ಅಂದರೆ ತುಂಬ ಡಿಗ್ನಿಟಿ ಮತ್ತು ಏನಂತಾರೆ ಅದಕ್ಕೆ ತುಂಬ ಜಿಮ್ಮು ಅಂತಂತಂದರೆ ಅದು ಯಾವಾಗ್ಲೂ ಬೆಳಗ್ಗೆ ಎದ್ದು 5 ಗಂಟೆಗೆ ಎದ್ದೇಳಬೇಕು, ಅದಕ್ಕೊಂದು ಪ್ರಾಕ್ಟೀಸ್ ಲೆವೆಲೇ ಬೇರೆ ಇರುತ್ತೆ. ಸಿನಿಮಾ ಅದು ಡಬ್ಬಲ್ಲು. ಸಿನಿಮಾಗೆ ಏನಂತಂದರೆ ಅಷ್ಟು ಪಂಕ್ಚುಲಿಟಿ ಇರಲೇಬೇಕು. ಅಂದರೆ ನಿನ್ನೆ ನೈಟೇ ಹೇಳ್ಬಿಟ್ಟಿರ್ತಾರೆ ನಾಳೆ ಸಾಂಗ, ನಾಳೆ ಫೈಟ, ಅದಕ್ಕೆ ನಾವು ನೈಟೇ ಪ್ರಿಪೇರ್ ಆಗಬೇಕು. ಬೆಳಗ್ಗೆ ಎದ್ದು ನಾವು ಹೊಸ್ದಾಗಿ ಈಚೆ ಬಂದ್ಬಿಟ್ಟು ಏನು ಯೋಚನೆ ಮಾಡ್ತೀವಿ ಅಂತಂದರೆ, ಇವತ್ತಿಗೆ ಟಾಕಿ ಪೋಷನ್ ಅಂತಂದರೆ ನಾನು ಬೇರೆ ಆಗ್ಬಿಟ್ಟಿರ್ತೀನಿ, ಫೈಟು ಅಂತಂದರೆ ಅದಕ್ಕೆ ಬೇರೆ ಆಗ್ಬಿಟ್ಟಿರ್ತೀವಿ. ಸೊ ಹೆಂಗೆ ಅಂತಂದರೆ ಸಿನಿಮಾ ಅಂದರೆ ಮುಂಚೆನೇ ನಮ್ಗೆ ಏನು ಪೇಪರ್ ಕೊಟ್ಟಿರ್ತಾರೆ, ಟಾಕಿ ಪೋಷನ್ ಪೇಪರ್ ಕೊಟ್ಟಿರ್ತಾರೆ, ಫೈಟ್ಸ್ ಅಂದರೆ ಹಿಂದೆ ದಿನನೇ ರಿಹರ್ಸಲ್ ಆಗಿರುತ್ತೆ. ಅಂದರೆ ಸಿನಿಮಾ ಅಂದರೆ ತುಂಬ ಟಫು, ಅದಕ್ಕೆ ಏನಂತಂದರೆ ಮೆಂಟಲಿ ತುಂಬ ಪ್ರಿಪರೇಷನ್ ಇರಬೇಕು, ಸಖತ್ ಪ್ರಿಪರೇಷನ್. ಅದಕ್ಕೋಸ್ಕರ ಫೈಟ್ ಮಾಸ್ಟರ್ಗಳೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಫೈಟ್ ಮಾಸ್ಟರ್ಗಳಂತೂ ಕದಿಮ ಸಿನಿಮಾದಲ್ಲಿ ಜೀವ ಅಂತಂದರೆ ಒಂದು ಫೈಟು, ಆ್ಯಕ್ಷನ್ ಪ್ಲಸ್ ಸಾಂಗ್ಸ್ ಅಂತೂ ಶಶಾಂಕ್ ಶಶಿಗೌರು ಅದ್ಭುತವಾಗಿ ಸಾಂಗ್ಸ್ ಕೊಟ್ಟಿದ್ದಾರೆ. ಆ BGM ಅಂತೂ ಪ್ರತಿಯೊಂದು ಫೈಟ್ಗೆ ಆಗಿರಲಿ, ಇಂಟ್ರೊಡಕ್ಷನ್ಗೆ ಆಗಿರಲಿ, ವಿಲನ್ಗಳಿಗೆ ಆಗಿರಲಿ, ಕಾಮಿಡಿ ಆ್ಯಕ್ಟರ್ಸ್ಗೂ ಒಳ್ಳೆ BGM ಕೊಟ್ಟಿದ್ದಾರೆ ಶಶಾಂಕ್ ಶಶಿಗೌರು. ಅವರು ತುಂಬ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ. ಸೊ ಈಗಂತ ಆವಾಗಲೇ ಮೇಡಮ್ ಕೇಳ್ದಂಗೆ ನಾವು ಫಸ್ಟು ಸಿನಿಮಾ ಪ್ಲ್ಯಾನ್ ಮಾಡಿದಾಗ ಬೇರೆ ಟೀಮ್ ಇತ್ತು. ಸೊ ಅದೇನಂತಂದರೆ ಆ ಟೀಮ್ ಹುಡ್ಕೋಕೆ ತುಂಬ ಕಷ್ಟಪಟ್ಟಿದ್ದೀವಿ ನಾವು. ಬಂದವರು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂತಂದರೆ ತಪ್ಪುಗಳು ಏನೂ ನಡೀತಾ ಇರಲಿಲ್ಲ. ಬಟ್ ಏನಂತಂದರೆ ನಾನು ಸಿನಿಮಾ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಂತೂ ಅವ್ರ ಜೊತೆ ನನಗಿರಲಿಲ್ಲ. ಸೊ ಏನಾಯಿತು, ಹಂಗೆ ನನ್ನ ಫ್ರೆಂಡ್ ಕಡೆಯಿಂದ ನಮ್ಮ ಶಶಾಂಕ್ ಶಶಿಗರ್ಗೆ ಆಗ್ತಿಲ್ಲ, ಯಾಕೋ ಮಿಸ್ ಹೊಡಿತಾರೆ, ನನಗೆ ಇದು ವರ್ಕ್ ಆಗಲ್ಲ ಅನ್ಕೊಂತೀನಿ ನಾನು. ಸುಮ್ಮನೆ ಆಲ್ಮೋಸ್ಟ್ ಆವಾಗ್ಲೂ ಸ್ವಲ್ಪ ದುಡ್ಡುಗಳು ಖರ್ಚಾಗ್ಬಿಟ್ಟಿತ್ತು, ಯಾಕೋ ಡೌಟ್. ಸೊ ಶಶಾಂಕ್ ಅವ್ರು ಹೇಳಿದ್ರು, ಈ ಟೀಮ್ ನೆಡ್ಸ್ಬೇಕು, ಇಲ್ಲ ಈ ಸಿನಿಮಾ ನಿಜವಾಗ್ಲೂ ಆಗ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬೇಕು ಅಣ್ಣ, ಇದಾಗಲ್ಲ ಅಂತ. ಸರಿ ಆಯ್ತು ಅಂದರೆ ಅವಾಗ ಇಂಟ್ರೊಡ್ಯೂಸ್ ಆಗಿದ್ದೇನೆ ಭೀಮೇಶ್ ಬಾಬು ಅವರು. ಬಂದರು, 2 ದಿನ ನೋಡಿದ್ರು, ಆಫೀಸಿಗೆ ಬಂದರು, ಎಲ್ಲ ನೋಡಿದ್ರು. ನಾವೇನು ಮನ್ಸಿಗೆ ಅಂದ್ಕೊಂಡ್ವಿ 2 ದಿನಕ್ಕೆ ಹೊರಡಿ, ಇದು ಯಾವುದು ವರ್ಕ್ ಆಗಲ್ಲ, ತಲೆನೇ ಸಿನಿಮಾ ಆಗಲ್ಲ ಇದು. ಸೊ ಅವಾಗ ಬಂದಿದ್ದೇನೆ ಅಲ್ಲೇ, ಅಂದರೆ ನಮ್ಮ ರೈಟ್ರಾಗಿ ಬಂದವರೇ ಆ ಮೂಮೆಂಟ್ಗೆ ನಮ್ಮ ಯಶಸ್ವಿನಿ ಮೇಡಮ್ ಅವರಾಗಲಿ, ಭೀಮೇಶ್ ಬಾಬು ಅವರೇ ಆಗಿರಲಿ, ಪ್ರದೀಪ್ ಅವರೇ ಈ ಟೀಮ್ನ ನೀವು ಲೀಡ್ ಮಾಡಿ, ನಿಮ್ಮ ಬರವಣಿಗೆ ಬಂದಿದೆ ಇದರಲ್ಲಿ, ತುಂಬ ಚೆನ್ನಾಗಿ, ಒಳ್ಳೆ ರೈಟ್ರು ಇವರು, ತುಂಬ ಚೆನ್ನಾಗಿ ನೀವು ಬರ್ದಿರೋದನ್ನೇ ತೆರೆ ಮೇಲೆ ತೋರ್ಸೋಕ್ಕೆ ಈ ಸತಿ ನಿಮಗೆ ಒಳ್ಳೆ ದೇವರ ಅವಕಾಶ ಕೊಟ್ಟಿದ್ದಾನೆ, ಪ್ರೂವ್ ಮಾಡಿ ಅಂತ. ಸೊ ಪ್ರದೀಪ್ ಪಾಪ ಒಪ್ಕೊಂಡ್ರು ಅವರು ಆ್ಯಕ್ಚುಲಿ. ಅಂದರೆ ನೀವು ಆಲ್ರೆಡಿ ಬೇರೆ ಡೈರೆಕ್ಟ್ರು ಅಂತ ಬಂದಿದ್ದು ಸ್ಕ್ರಿಪ್ಟ್ಗಳನ್ನ, ಇವರೇ ಬರ್ದಿರೋ ಸ್ಕ್ರಿಪ್ಟ್ನ ಬೇರೆ ಡೈರೆಕ್ಷನ್ ಅಂತ ಮಾಡಿದ್ರೆ ಅವರಿಂದ ಇವ್ರಿಗೆ ಹೋದ ಯಾರು ಸುಲಭವಾಗಿ ಒಪ್ಪಲ್ಲ. ದೆನ್ ಏನಂತಂದರೆ ಅವ್ರಿಗೂ ಒಂದು ಏನಕ್ಕೆ, ಸೊ ನಮ್ಮ ಕಷ್ಟ ಅರ್ಥ ಮಾಡ್ಕೊಂಡು ಅವ್ರು ಡೈರೆಕ್ಷನ್ಗೆ ಒಪ್ಕೊಂಡ್ರು, ಅದು ತುಂಬ ಖುಷಿಯಾದ ವಿಚಾರ. ಸೊ ಹಂಗೆ ನಡೀತಾ ಭೀಮೇಶ್ ಬಾಬು ಅವ್ರ ಕಡೆಯಿಂದ ಹಂಗೆ ವಿಜಯನ ಕೋ ಡೈರೆಕ್ಟ್ರು ಬಂದರು. ಅಲ್ಲಿಂದ ಆರ್ಟ್ ಡಿಪಾರ್ಟ್ಮೆಂಟಿಂದ ಹಿಡಿದು ಶೂಟಿಂಗ್ ಸೆಟ್ಟಿಗೆ ಏನೇನು ಬೇಕು, ಯಾವ ಕ್ಯಾಮ್ರಾ ಎಲ್ಲಿಂದ ಹಿಂಗೆ ಎಲ್ಲ ಭೀಮೇಶ್ ಬಾಬು ಅವರೇ ನೋಡಿಕೊಂಡ್ರು. ಸೊ ಈ ತಂಡ ಏನಂದರೆ ಕದಿಮಾ ಕಟ್ಟಕ್ಕೆ ತುಂಬ ಪಿಲ್ಲರ್ಗಳಿದೆ, ಅದರಲ್ಲಿ ಮೇಯ್ನ್ ಭೀಮೇಶ್ ಬಾಬು ಅವರು ಅಂತ ಅನ್ಕೊಬೋದು. ಶಶಾಂಕ್ ಶಶಿಗಿರೋ ನಮ್ಮ ಪ್ರೊಡ್ಯೂಸರ್ ಮೇಡಮು ಯಶಸ್ವಿನಿಯವರು, ಅವ್ರು ಗಟ್ಟಿಗಿತ್ತಿ. ಇಷ್ಟೆಲ್ಲ ಆದ್ರೂ ಬೇರೆ ಪ್ರೊಡ್ಯೂಸರ್ ಆದರೆ ಯಾಕೆ ಚೇಂಜು, ಏನಕ್ಕೆ ಇವರು ಇದು ಯಾಕೆ ಮುಂಚೆನೇ ಯಾಕೆ ಮಾಡಿರೋ, ಅವ್ರು ಯಾಕೆ ಮಾಡಿಲ್ಲ, ಮತ್ತು ಈಗ ಬಂದವ್ರು ಏನು ಮಾಡ್ತಾರೆ ಅಂತ ಯಾವ ಗ್ಯಾರಂಟಿ, ಈ ಥರ ಪ್ರಶ್ನೆಗಳು ಬರುತ್ತೆ. ಬಟ್ ಇವರು ಚೇಂಜ್ ಆಯ್ತಾ, ಇವ್ರು ಕರೆಕ್ಟಾ, ಸರ್ ಇವರಿಂದ ನಾವು ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ಳೋಣ, ಚೆನ್ನಾಗಿ ಕೆಲಸ ತಗೊಳ್ಳೋಣ, ಅವ್ರುಗಳೆಲ್ಲ ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ. ಸೊ ಹೊಸ ಹಳೆ ಟೀಮ್ ಹೋದ್ರೂ, ಹೊಸ ಟೀಮ್ ಬಂದ್ರೂ ಆ ಮೇಡಮ್ ಮಾತ್ರ ಗಟ್ಟಿ ಮಾಡೋಣ. ಸೊ ಅವರು ಈ ಸಿನಿಮಾಗೆ ದೊಡ್ಡ ಶಕ್ತಿ ಆಗ್ತಾರೆ. ಮೇನ್ ಪ್ರೊಡ್ಯೂಸರ್ ನಮ್ಮ ಶಿವಕುಮಾರನವರು, ಅವರು ಹೆಂಗೆ ಅಂತಂದರೆ, ನಾವು ಮಾರ್ಕೆಟಲ್ಲಿ ಈ ಥರ ಶೂಟ್ ಮಾಡ್ತಾ ಇದ್ದೀವಿ ಅಂತ ಅವ್ರು ಕೇಳಿ, ಅವ್ರಿಗೆ ಆ್ಯಕ್ಚುಲಿ ಬೆಂಗಳೂರು ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನಾವು ಕಳಿಸಿದ ಒಂದು ಚೂರು ಫೂಟೇಜು ನಾನು ಲೈವಲ್ಲಿ ನೋಡಲೇಬೇಕಿದ್ದನ್ನ ಅಂತ ಅಂದ್ಬಿಟ್ಟು US ಇಂದ ಬರ್ತಿದ್ರು. ಸೊ ಅಲ್ಲಿಂದ ಬಂದು ನಮ್ಮ ಸಿನಿಮಾ ಶೂಟಿಂಗ್ಗಳು ನೋಡಿಕೊಂಡು ಅವ್ರಿಗೆ ಓಕೆ ಸ್ವಲ್ಪ ನಿಧಾನಕ್ಕೆ ಆಗ್ತಾಯಿದ್ರು, ಯಾಕಂದರೆ ಸ್ಕ್ರಿಪ್ಟ್ಗೆ ನಾವು ತುಂಬ ಟೈಮ್ ತೊಗೊಂಡಿದ್ವಿ. ಸೊ ಶೂಟಿಂಗ್ ಹೆಂಗಾಯ್ತು ಅಂತಂದರೆ ಹಿಂಗೆ ಆಗೋಯ್ತು ಅಂದರೆ, ಸ್ಟಾರ್ಟಿಂಗ್ 2 ದಿನ ಟಾಕಿ ಪೋಷನ್ ಆಯ್ತು ಅಂದರೆ ಕಟ್ ಮಾಡಿದ್ರೆ ಒಂದು 5 ದಿನ ಫೈಟು ಫುಲ್ಲು. ಕ್ಲೈಮ್ಯಾಕ್ಸ್ ಫೈಟ್ ನಾವು ಏನಿಲ್ಲ 6 ದಿನವರೆಗೂ ಮಾಡಿದ್ದೀವಿ. ಅಂದರೆ 4ನೇ ದಿನಕ್ಕೆ ಕ್ಲೈಮ್ಯಾಕ್ಸ್ ಫೈಟ್ ಇಟ್ಕೊಂಡ್ಬಿಟ್ರು ಡೈರೆಕ್ಟ್ರು. ಇಲ್ಲ, ಇದೊಂದು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ನನಗೆ ಎಲಿಮೆಂಟು, ಈ ಎಲಿಮೆಂಟ್ ಇಟ್ಕೊಂಡ್ರೆ ನಾನು ಬೇರೆದೆಲ್ಲ ನಾನು ಕ್ಲಿಯರ್ ಮಾಡೋಕ್ಕೆ ನಂಗೊಂದು ತಾಕತ್ ಬರುತ್ತೆ ಅಂತ, ಅದು ಡೈರೆಕ್ಟರ್ ರಿಕ್ವೈರ್ಮೆಂಟು. ಸೊ ಹಂಗಾಗಿ ಭೀಮೇಶ್ ಬಾಬು ಸರೂ ಇಲ್ಲ ಮುಗಿಸ್ಕೊಂಬಿಡೋಣ ಫೈಟು ಅಂತ ಅಂದಾಗ, ಫೈಟ್ಗಳೊಂದು 3 ಫೈಟು ಅದ್ಭುತವಾಗಿ ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಂಡು ಬಂದ್ಬಿಟ್ವಿ. ಸಾಂಗ್ಸ್ಗಳು ಅಂತ ಬಂತು ಅಂತಂದರೆ ಶಶಾಂಕ್ ಅವರು ಅದ್ಭುತ ಸಾಂಗ್ಸ್ಗಳದು. ಅಂದರೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ಮಾಮೂಲಿ ಮುಂಚೆನೇ ಲಿರಿಕ್ ಕೊಡ್ತಾರಲ್ವಾ, ಅವರು ಟ್ಯೂನ್ ಮಾಡ್ಬೇಕಾದ್ರೆ ಅವ್ರದ್ದೇ ವಾಯ್ಸಲ್ಲಿ ಎಲ್ಲ 5 ಸಾಂಗು 6 ಸಾಂಗು ಕೊಟ್ಬಿಟ್ರು.
ನಮ್ಗೆ ಎಂತ ಟೆನ್ಷನ್ ಅಂತಂದ್ರೆ ಈ ವಾಯ್ಸ್ ಬಿಟ್ಟು ಆಲ್ಟರ್ನೇಟ್ ವಾಯ್ಸ್ ಹುಡ್ಕೋಕೆ ಸಾಧ್ಯ ಇಲ್ಲ ಅದಕ್ಕೆ. ಈಗ ಹೆಂಗಿರೋ 5 ಸಾಂಗನು 5 ಒಂದೇ ಸಿಂಗರ್ ಕೈಲಂತೂ ಆಡ್ಸಕ್ ಆಗಲ್ಲ, ಕಷ್ಟ ಇದೆ ಅದು. ನಮ್ಗೆ ಅದೊಂದು ಟೆನ್ಷನ್. ಆಮೇಲೆ ಹಂಗೆ ಅದೆಲ್ಲ ಇನಿಷಿಯೇಟ್ ತಗೊಂಡಿದ್ದೆ ಯಶಸ್ವಿನಿ ಅವರು. ಇಂಟ್ರೊಡಕ್ಷನ್ ಆಕ್ಚುಲಿ ಯಾವಾಗ್ಲೂ ಇಂಟ್ರೊಡಕ್ಷನ್ ಶಶಾಂಕ್ ಶಶಿಕರ್ ಅಲ್ವಾ ಆಡೋದು ಎಲ್ಲಾ ಸ್ಟಾರ್ಗಳಿಗೂ. ಇದ್ರಲ್ಲಿ ಏನಾಗಿದೆ, ಶಶಾಂಕ್ ಅವ್ರ ದೊಡ್ಡ ಗುಣ ಏನು ಅಂತಂದ್ರೆ, ಅಣ್ಣ ನಿಮ್ಗೆ ನಾನು ಒಂದು ಸ್ಪೆಷಲ್ ಸಾಂಗ್ ಆಡ್ತೀನಿ, ಇಂಟ್ರೊಡಕ್ಷನ್ ಬಂದ್ಬಿಟ್ಟು ಚಂದನ್ ಶೆಟ್ಟಿ ಅವ್ರ ಕೈಲಾಡಿ. ಇವತ್ತು ನಿನ್ನೆ ರಿಲೀಸ್ ಆಯ್ತು ನಮ್ಮ ಸಾಂಗ್ಸ್ A2 ಮ್ಯೂಸಿಕ್ ಅಲ್ಲಿ ಐನಾತಿ ಶೋಕಿವಾಲ ಅಂತ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ನನ್ನ ಕಡೆ ನನ್ಗೆ ಗೊತ್ತಿರೋರಾಗಿರ್ಲಿ, ನಮ್ಮ ಕಡೆ ಗೊತ್ತಿರೋರಾಗಿರ್ಲಿ ತುಂಬಾ ಇಷ್ಟ ಆಗಿದೆ ಸಾಂಗು. ಶಶಾಂಕ್ ಅವರು ಅದ್ಭುತ ಮ್ಯೂಸಿಕ್ ಮಾಡಿದ್ದಾರೆ. ಮತ್ತೆ ಅವರು ಬರೀ ಮ್ಯೂಸಿಕ್ ಡೈರೆಕ್ಟರ್ ಅಲ್ದಲೆ ನಮ್ಮ ಸಿನಿಮಾಗೆ ಎಲ್ಲಾ ರೀತಿಲೂ ಸಪೋರ್ಟ್ ಆಗಿದ್ರು, ತುಂಬಾ ಸಪೋರ್ಟ್ ಆಗಿದೆ. ಕ್ಯಾರೆಕ್ಟರ್ ಕೂಡ ಎಲ್ಲಾನು ಇನಿಷಿಯಲ್ ಇಂದ ಹಿಡಿದು ಇವತ್ತು ಎಂಡ್ವರೆಗೂ, ನಿನ್ನೆ ಪ್ರೆಸ್ ಮೀಟ್ ವರ್ಗು ಶಶಾಂಕ್ ಶಶಿಗೆ ಅವರು ಅವತ್ತು ಹೆಂಗಿದ್ರು ನಮ್ಮ ಜೊತೆ ಇವತ್ತು ಹಂಗೆ ಇದ್ದಾರೆ. ಹಂಗಾಗಿ ಎಲ್ಲ ಚೆನ್ನಾಗಿ ನಡೀತು. ಸರ್, ನೀವು ಈ ಒಂದು ಸಿನಿಮಾ ಕದಿಮ ಸಿನಿಮಾದಲ್ಲಿ ಎಷ್ಟು ಶೇಡ್ಗಳಲ್ಲಿ ಕಾಣಿಸ್ಕೊಡ್ತೀರಾ ಅಂತ? ಯಾಕಂದ್ರೆ ಒಂದೊಂದು ಪೋಸ್ಟರ್ ಒಂದೊಂದ್ ತರ ಕಾಣಿಸ್ಕೊಡ್ತಾರೆ. ಒಂದ್ ಕಡೆ ಮಾಸ್ಕ್ ಇಟ್ಕೊಂಡಿದ್ದಾರೆ, ಒಂದ್ ಕಡೆ ಬೇಡಿ ಇದೆ. ಮೇಡಮ್ ಅದಕ್ಕೆ ಏನ್ ಹೇಳ್ಬೋದು ಅಂತಂದ್ರೆ, ಒಂದೇ ಮುಖ ಒಂದು ಹಲವಾರು ಶೇಡ್ಗಳು ಹೋಗ್ತಾ ಇರುತ್ತೆ. ಅದು ಅಂತಂದ್ರೆ ನೀವ್ ಹೇಳ್ದಂಗೆ ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಚೇಂಜ್ ಆಗ್ಬಿಡ್ತೀವಿ, ಅದಲ್ಲ. ಒಬ್ನೇ ಕದಿಮ ಅವನ ಸಿಚುಯೇಷನ್ ಅಲ್ಲಿ ಏನೇನು ಆಗುತ್ತೆ, ಅವ್ನು ತುಂಟ ಆದ್ರೆ ಅವನ ತರ ಇರ್ತಾನೆ, ಸೀರಿಯಸ್ ಆದ್ರೆ ಅವನ ತರ ಇರ್ತಾನೆ, ಅಥವಾ ಅವ್ನು ಕಳ್ಳ ಆಗ್ಬೇಕಾದ್ರೆ, ಪ್ರೊಫೆಷನಲ್ ಕಳ್ಳ ಆಗ್ಬೇಕಾದ್ರೆ ಅವ್ನು ಬೇರೆ ತರ ರೆಡಿ ಆಗ್ತಾನೆ. ಅವ್ನ ಎಮೋಷನ್ ಆದಾಗ ಅದೇ ಒಬ್ಬ ಕಳ್ಳಂಗೆ ಎಮೋಷನ್ ಆದ್ರೆ ಅವ್ನ ಎಮೋಷನ್ಸೇ ಬೇರೆ ಇರುತ್ತೆ, ನಾರ್ಮಲ್ ಆಗಿರಲ್ಲ ಆ ಎಮೋಷನ್ಸ್. ಸೊ ಇಲ್ಲ ಅವ್ನಿಗೇನೋ ಒಂದು ಥ್ರೆಡ್ ಆದಾಗ ಅವ್ನು ಏನ್ ಮಾಡ್ತಾನೆ, ಅವ್ನಿಗೇನಾದ್ರು ಪರ್ಸ್ನಲಿ ಎಫೆಕ್ಟ್ಸ್ ಆದಾಗ ಅವ್ನು ಏನ್ ರಿಯಾಕ್ಟ್ ಮಾಡ್ತಾನೆ. ಆ ಥರ ಕದಿಮಾದಲ್ಲಿ ಒಬ್ಬ ಕಳ್ಳನ್ಗೆ ಎಷ್ಟು ಶೇಡಲ್ಲಿ ಏನೇನು ಆಗ್ಬೇಕು ಅನ್ನೋದು ಎಲ್ಲಾ ಸಿಚುಯೇಷನ್ ಅವ್ನು ಹ್ಯಾಂಡ್ಲ್ ಮಾಡಿ ಫೈನಲ್ಗೆ ಅವ್ನು ಕದಿಮಾ ಅಂತ ಹೆಂಗ್ ಪ್ರೂವ್ ಮಾಡ್ತಾನೆ ಅನ್ನೋದೇ ಸಿನಿಮಾ. ಹೀರೋಯಿನ್ ಅನುಷಾ ಅವರು ಎಷ್ಟು ಸಪೋರ್ಟ್ ಆಗಿದ್ರು ಸರ್? ಆ ಹೀರೋಯಿನ್ ಅನುಷಾ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅವರು ಅಂದ್ರೆ ನಾನಂತೂ ಆಕ್ಟ್ ಮಾಡಿ ಕ್ಯಾಮ್ರಾ ಫೇಸ್ ಮಾಡಿ ಏನು ನನ್ಗಂತ ಅಭ್ಯಾಸ ಅಂತೂ ಖಂಡಿತ ಇರಲಿಲ್ಲ. ಅವ್ರಾದ್ರೆ ಮುಂಚೆನೆ ಒಂದು 2-3 ಮೂವಿ ಎಲ್ಲ ಆಕ್ಟ್ ಮಾಡಿ ಅವ್ರಿಗೊಂದು ಸ್ವಲ್ಪ ಅಭ್ಯಾಸ ಇತ್ತು ಅವ್ರಿಗೆ. ಅಂದ್ರೆ ಅನುಷಾ ಅಂತಂದ್ರೆ ಅವ್ರಿಗೆಲ್ಲ ಒಂದು ಸ್ವಲ್ಪ ಜನಗೆಲ್ಲ ಗೊತ್ತಿತ್ತು. ಮತ್ತೆ ಆಮೇಲೆ ನನಗೆ ನಾರ್ಮಲ್ ಆಗಿ ಗೊತ್ತಾದಾಗ ಇವ್ರು ಆಲ್ರೆಡಿ ಆಕ್ಟ್ ಮಾಡಿರುವಂತ ಆರ್ಟಿಸ್ಟ್ ಆದಾಗಿದ್ದ ನಾನೇನು ಅಷ್ಟು ಅಂದ್ರೆ ಅವ್ರು ಆಕ್ಟ್ ಮಾಡ್ತಾ ಇದ್ರೆ ಅವ್ರು ಹಿಂಗ್ ಮುಗಿಸ್ಕೊಂಡು ಹೊರಟೋಗ್ತಿದ್ರು. ನಾನು ಸ್ವಲ್ಪ ಟೈಮ್ ತಗೊಂಡ್ರು, ಪ್ರಿಪ್ರೇಷನ್ ಮಾಡ್ಕೊಂಡ್ರು. ಸರಿ, 1 ನಿಮಿಷ, ಒಂದು 5 ನಿಮಿಷ ಅಂದ್ರೆ ಡೈರೆಕ್ಟರ್ ಕೇಳ್ತಾ ಇದ್ದೆ, ಒಂದು ಸ್ವಲ್ಪ ನಾ ಟೆನ್ಷನ್ ಆಯ್ತು ಅಥವಾ ಏನೋ ಒಂದು ತಲೆಗೆ ಬಂತು ಅಂದ್ರೆ ನಂಗೊಂದು 5 ನಿಮಿಷ ಟೈಮ್ ಕೊಡಿ, ಒಂದು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ, ಸ್ವಲ್ಪ ಇನ್ನೂ ಕ್ಲಾರಿಟಿ ತಗೋತೀನಿ. ಅವ್ರದ್ದು ಹಂಗಲ್ಲ ಏನಿಲ್ಲ. ಯಾರಿಗೆ? ಅವರ ಕೊಡ್ತಿದ್ರು ಮೇಡಮ್ ಅವರು ಇಲ್ಲ ಚಂದನ್ ನೋಡಿ ನೀವು ಹಿಂಗೆ ತಗೊಳ್ಳಿ, ನಾನು ಈ ಥರದೊಂದು ಹಂಗೆ ನೀವೇನಾದ್ರು ಕನ್ಫ್ಯೂಷನ್ ಆದ್ರೆ ಅದಕ್ಕೆ ನಾನೇನೋ ಹಿಂಗೆ ಕೊಡ್ತೀನಿ ಅಂತೆಲ್ಲ ಅವರು. ಅಂದ್ರೆ ಈಗ ಸ್ವಲ್ಪ ಈಗ ಆರ್ಟಿಸ್ಟ್ಗಳು ಎದುರುಗಡೆ ಎತ್ತಿದ್ರೆ ಸ್ವಲ್ಪ ಚಮಕ್ ತಗೊಂತಾರೆ ಅಂತ. ಅವ್ರು ಹಂಗಲ್ಲ, ನಾನು ಫುಲ್ ಫಸ್ಟ್ ಟೈಮ್ ಅಲ್ವಾ, ಬೇಡ ಇವ್ನು ಅದೆಲ್ಲ ಮಾಡೋದು ಬೇಡ, ಸಪೋರ್ಟ್ ಮಾಡೋಣ ಅಂತ ಪಾಪ ತುಂಬಾ ಸಪೋರ್ಟ್ ಮಾಡಿದ್ರು. ಅಂದ್ರೆ ಅದಕ್ಕೆ ಒಂದು ಕಥೆಗಳೇ ಇದೆ ಮೇಡಮ್. ಇವಾಗ ನಾನು ಹೊಸೊಬ್ಬ ಸೆಟ್ಟಿಗೆ ಹೋಗ್ತೀನಿ ಅಂತಂದ್ರೆ ಮುಖ್ಯಮಂತ್ರಿ ಚಂದ್ರು ಸರ್ ಇರ್ತಾರೆ, ನಮ್ಮ ದಯಾನಂದ್ ಅಂಕಲ್ ಇರ್ತಾರೆ, ಗಿರಿಜಾ ಲೋಕೇಶ್ ಮೇಡಮ್ ಇರ್ತಾರೆ, ನಮ್ಮ ಯಶ್ ಶೆಟ್ಟಿ ಅವ್ರು ಇವತ್ತು ಸ್ಟಾರ್, ಅವರು ಎಲ್ಲಾ ದೊಡ್ಡ ಫಿಲಮ್ ಅಲ್ಲಿ ಇರ್ತಾರೆ. ಅವರು ಹೀರೋ ಆಗೆಲ್ಲ ಸಿನಿಮಾ ಮಾಡಿದ್ದಾರೆ. ಅವರು ತುಂಬಾ ಹೆಸರಿದೆ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ. ಅವರಿದ್ರು ಮೇನ್ ನಮ್ಮ ಶೋಭಾ ಸರ್. ಆ 4ನೇ ದಿನ ಫೈಟ್ಗಿನ ಶೋಭಾ ಸರ್ನ ಕರ್ಕೊಂಡ್ ಬಂದ್ಬಿಟ್ಟವ್ರೆ. ನನ್ನ 4ನೇ ದಿನ ಫೈಟ್ ಇಟ್ಕೊಂಡ್ಬಿಟ್ಟವ್ರೆ. ಅವರು ಹಿಂಗಂದ್ರೆ ನಮಗ್ ಭಯ ಆಗ್ತೈತೆ, ನಮಗ್ ಬರೋ ಫೈಟ್ ಎಲ್ಲ ಮರ್ತೋಗ್ತೈತೆ. ತುಂಬಾ ಚೆನ್ನಾಗಿತ್ತು ಮೇಡಮ್. ಅಷ್ಟು ಜನ ಸೀನಿಯರ್ ಆರ್ಟಿಸ್ಟ್ಗಳು ಎಲ್ಲರೂ 200-300 ಫಿಲಮ್ ಮೇಲ್ ಮಾಡಿರುವಂತ ದೊಡ್ಡ ಕಲಾವಿದ್ರು. ಅವ್ರ ಆಶೀರ್ವಾದ, ಅವ್ರನ್ನ ನೋಡ್ಕೊಂಡು ನಾವು ಬೆಳೆದಿ ಈಗ ಸಣ್ಣ ಪುಟ್ಟ ಹೆಜ್ಜೆ ಇಡ್ತಾ ಇರೋರು ನಾವು. ತುಂಬಾ ಸಪೋರ್ಟ್ ಮಾಡಿದ್ರು. ಹೊಸೊಬ್ಬ ಇವಾಗ ಮಾಡ್ತಾವನೆ, ಇವಾಗ ಅದೆಲ್ಲ ಏನಿಲ್ಲ. ಶೋಭಾ ಸರ್ ಅಂತ ಎಲ್ಲ ಅವನು ಕರಿಯೋ ಅಲ್ಲೆಲ್ಲ ಹೊಂಟೋಯ್ತಾನ, ಅವ್ನ ಮಧ್ಯದಲ್ಲಿ ಗ್ಯಾಪ್ ಸಿಕ್ಕಿರ ಅಂದ್ರೆ ಅವ್ರ ಸಪೋರ್ಟ್ ಎಂದು ಬಾ ಊಟ ಮಾಡು ಅಂದ್ರೆ ನಮ್ಮ ಮನೆಯವ್ರು ದೊಡ್ಡವ್ರು ಇರ್ತಾರಲ್ಲ, ನಾವೇನೋ ಹೊಸ್ದಾಗಿ ಕೆಲಸ ಮಾಡ್ತಾರೆ ಒಂದು ಸಪೋರ್ಟ್ ಮಾಡ್ತಾರಲ್ಲ, ಆ ಇನಿಷಿಯಲಿಂದ ಹಿಡಿದು ಕೊನೆವರೆಗೂ ಎಲ್ಲಾ ಆರ್ಟಿಸ್ಟ್ಗಳು ಅಷ್ಟೇ ಸಪೋರ್ಟ್ ಮಾಡೋರು. ಹೌದು, ಅಲ್ಲಿ ಏನಾದ್ರೂ ನಿಮ್ಗೆ ಬೇರೆ ಆಕ್ಟಿವಿಟೀಸ್ ನನ್ಗೆ ಹಂಗೆ ಮೇಡಮ್. ಹೆಂಗೆ ಅಂತಂದ್ರೆ ಒಂದ್ ಗುಂಪಲ್ಲಿ ಹೊಸೊಬ್ರು ಇರ್ಲಿ ಒಳೊಬ್ರು ಇರ್ಲಿ, ನಾವೇನೋ ಒಂದು ಇವಾಗ ಶೂಟಿಂಗ್ ನಾವು ಸೆಟ್ಟಲ್ ಅಲ್ಲಿ ಶೂಟಿಂಗ್ ಮಾಡ್ಕೊಂಡು ಈ ಕಡೆ ಕ್ಯಾಮ್ರಾ ಇದೆ, ಆ ಕಡೆ ನಮ್ಮ ಜೂನಿಯರ್ ಆರ್ಟಿಸ್ಟ್ಗಳು ಇರ್ತಾರೆ ಅಲ್ಲಿ ಇಲ್ಲಿ, ಅದೆಲ್ಲ ಬಿಟ್ಟು ಮಾರ್ಕೆಟ್ ಜನ ಇರಲ್ಲ, ಅವ್ರ ಮೇಲೆ ಒಲವು ಜಾಸ್ತಿ ನನಗೆ. ಹೋಗ್ಬಿಡೋದು, ಅಲ್ಲಿ ಹೋಗಿ ಏನೋ ಒಂದು ಕ್ಯಾರೆಟ್ ಎತ್ಕೊಂಡು ತಿನ್ನೋದು, ತಗೋ ಮಗ ಅಂತ ಅವ್ರು ಕೊಡೋದು. ಆದ್ರೆ ಮಾರ್ಕೆಟ್ ಜನ ಹೆಂಗೆ ಅಂತ ಹೇಳ್ತೀನಿ ಅಂತಂದ್ರೆ, ನೀವೇನಾದ್ರು ಅಲ್ಲಿಂದ ಬಯಸ್ತೀರಾ, ಒಂದು ಸಹಾಯ ಬಯಸ್ತೀರ, ಮುಂದೆ ನಿಂತಿರ್ತಾರೆ ಮೇಡಮ್. ಮಾರ್ಕೆಟ್ ಜನ ಅಂತಂದ್ರೆ ಆ ವ್ಯಾಪಾರಿಗಳೇ ಆಗಿರ್ಲಿ, ಅವರೆಲ್ಲ ಅವ್ರದ್ದು ರಿಸ್ಕ್ ಜಾಬ್ ಹೆಂಗೆ ಅಂತಂದ್ರೆ, ಅವ್ರಿಗೆಲ್ಲ ಲೋಡ್ ಬರೋದು 2 ಗಂಟೆ 3 ಗಂಟೆ ನೈಟಲ್ಲಿ.
ಅವ್ರು ನೈಟೆಲ್ಲ 1 ಅವರ್ 2 ಅವರ್ ಮಲ್ಕೊಂಡ್ಬಿಟ್ಟು ಪಟ್ಟಂತ ಆಲ್ರೆಡಿ ಎದ್ದು ಲೋಡೆಲ್ಲ ಇಳಿಸ್ಕೊಬೇಕು. ಆ ಥರ ತುಂಬ ಪ್ರೆಷರಲ್ಲಿ ಇರ್ತಾರೆ. ಆ ಮೂಮೆಂಟಲ್ಲಿ ವ್ಯಾಪಾರ ನಡೆಸ್ತಾ ಇರ್ತಾರೆ ಅವ್ರಿಗೆ. ವ್ಯಾಪಾರ ಅಂಥ ಮೂಮೆಂಟಲ್ಲಿ ನಾವು ಮಧ್ಯದಲ್ಲಿ ಹೋಗಿ ನಾವು ಶೂಟಿಂಗ್ ಮಾಡಿದ್ವಿ, ಸ್ವಲ್ಪ ಜಾಗ ಕೊಡಿ, ನಾವು ಹಿಂಗೆ ಕ್ಯಾಮ್ರಾ ಇಡ್ತೀವಿ ಅಂತಂದರೆ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಬಟ್ ನಾವು ಹೆಂಗೆ ಅಂತಂದರೆ ರಿಕ್ವೆಸ್ಟು ಒಂಚೂರು ಆ ರಿಕ್ವೆಸ್ಟಲ್ಲಿ ಹೆಂಗಿದೆ ಅಂತಂದರೆ ಅವ್ರುಗಳು ನಾವು ಇಷ್ಟು ರಿಕ್ವೆಸ್ಟ್ ಮಾಡಿದ್ರೆ ಇಷ್ಟು ಜಾಗ ಕೊಡ್ತಾರೆ ಅವ್ರ ಮನಸ್ಸಲ್ಲಿ. ಬರ್ಪ ಈ ತಾಳು ಅಂದರೆ ಅಲ್ಲಿರೋದೇ ಇನ್ನೊಬ್ಬ ವ್ಯಾಪಾರ ಏನೋ ಕೂಗ ಈ ತಾಳು ಇವ್ರು ಮುಗಿಸ್ಕೊಳ್ಳಿ ತಾಳು ಮಾಡಪ್ಪ ನಿಮ್ಮ ಅಂದರೆ ಅಷ್ಟು ಸಪೋರ್ಟು ಮಾರ್ಕೆಟ್ ಜನ. ನಾವು ಅವ್ರ ಜೊತೆ ಒಂದು 11 ದಿನ ಶೂಟ್ ಮಾಡಿದ್ದೀವಿ ಆ ಮಾರ್ಕೆಟಲ್ಲಿ. 11 ದಿನನೂ ನಮ್ಗೆ ಹೆಂಗೆ ಅಂತಂದರೆ 2 ದಿನ ಒಂದು ಹೊಸ ರೀತಿ, ಒಂದು ಇವತ್ತು ಹೋದ್ವಿ ಮಾರ್ಕೆಟ್ಗೆ ಹೋಗ್ಬೇಕು, ಅಲ್ಲ ಇವತ್ತೆಲ್ಲಿ ಅಲ್ಲಿ ಒಳಗಡೆನಾ ಇಲ್ಲ ಈಚೆನಾ, ಹಿಂಗೆ 3ನೇ ದಿನ 4ನೇ ದಿನ ಆದಮೇಲೆ ನಾವು ದಿನ ಕಾಲೇಜ್ಗೆ ಹೋಗಿ ಬರೋ ಥರ ಆಗೋಗಿತ್ತದು. ಹೋಗೋದು ಅಟೆಂಡೆನ್ಸ್ ಹಾಕೋದು ನಮ್ಮ ಕೆಲಸ ಮುಗಿಸು, ಅಷ್ಟು ಫ್ರೀಡಮ್ ಆಗೋಯ್ತು ಮಾರ್ಕೆಟ್ ಅದು. ಸರ್ ಈಗ ಬರ್ತಿರುವಂಥ ಸಿನಿಮಾಗಳು ಯೂತ್ ಆಗಿರ್ಬೋದು, ನಾರ್ಮಲ್ ಜನ ಆಗಿರ್ಬೋದು, ಇಲ್ಲ ಏಜ್ಡ್ ಪರ್ಸನ್ಸ್, ಅವ್ರಿಗೆ ತಕ್ಕಂತ ಸಿನಿಮಾ ಬರ್ತಾ ಇಲ್ಲ, ಆ ರೀತಿ ಮೈಂಡ್ ಸೆಟ್ ಅಲ್ಲಿ ಬಂದ್ಬಿಡಿದ್ದಾರೆ. ಕೆಲವೊಂದು ಸಿನಿಮಾಗಳನ್ನ ನೋಡಿ ಅದು ಆದ್ರೆ ಏನ್ ಸರ್ ಇವಾಗ ನಿಮ್ ಸಿನಿಮಾ ಬರ್ತಾರೆ ಅಂದ್ರೆ ಅವ್ರಿಗೆ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ನಮ್ಮ ಸಿನಿಮಾ ಜನ ಎಕ್ಸ್ಪೆಕ್ಟೇಷನ್ ಏನು ಇಡ್ಬೋದು ಅಂತಂದ್ರೆ ಮೇಡಮ್, ಇವಾಗ ಒಂದಷ್ಟು ಆಡಿಯನ್ಸ್ಗಳನ್ನ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದೀವಿ. ಒಂದು ಮಾಸು, ಒಂದು ಸೆಂಟಿಮೆಂಟು, ಇನ್ನೊಂದು ಕಂಟೆಂಟು. ಈ ಥರ ಡಿವೈಡ್ ಮಾಡ್ಕೊಂಡಿರುವಂಥ ಆಡಿಯನ್ಸ್ಗಳಿಗೆ ನಾವು ಕದಿಮೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವ್ರಿಗೆ ನಾವೇನು ಕೊಡೋಕ್ಕೆ ರೆಡಿ ಇದ್ದೀವಿ ಅಂತಂದರೆ, ಆಬ್ವಿಯಸ್ಲಿ ಮಾಸ್ ಅಂತ ನಾವೇನು ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ ಕದಿಮಾನ, ಆಲ್ಮೋಸ್ಟ್ ಮಾಸ್ ಆಡಿಯನ್ಸ್ಗೆ ನಿಮಗೆ ಪಕ್ಕ ಪೈಸಾ ವಸೂಲು. ನಿಮ್ಗೆ ಏನು ಮಾಸ್ ಬೇಕು ಖಂಡಿತ ಇದೆ. ಈಗ ಕಂಟೆಂಟ್ ಕಡೆ ಬಂತು ಅಂತಂದರೆ, ಆ ಕಂಟೆಂಟ್ ಮೇಲೇ ನಾವು ಮಾಸ್ ಮಾಡ್ಕೊಂಡಿರೋದು. ಅದನ್ನ ಕಂಟೆಂಟ್ ಇಲ್ಲಾಂದರೆ ಮಾಸ್ ಬರ್ತಿರ್ಲಿಲ್ಲ. ಇದಕ್ಕೆ ಈ ಕಂಟೆಂಟಿಗೆ ಮಾಸ್ ಬೇಕೇ ಬೇಕಿತ್ತು. ಏನಕ್ಕೆ ಅಂತಂದರೆ, ನಾವು ಮಾರ್ಕೆಟ್ ಅಂತ ಒಂದು ಸಬ್ಜೆಕ್ಟ್ ತೊಗೊಂಡಿರೋದ್ರಿಂದ ಅಲ್ಲೊಬ್ಬ ಕಳ್ಳನ ಕಥೆನೇ ನಾನು ಹೇಳಬೇಕು ಅಂತ ಇದ್ದಾಗ ಕಳ್ಳನಿಗಾಗಿರುವಂಥ ಒಂದು ವಿಷಯಗಳೇ ಕಂಟೆಂಟ್. ನಮಗೆ ಬೇಸೇ ನಮಗೆ ಕದಿಮ ಅನ್ನೋ ಒಂದು ಟೈಟಲ್ ಇದೆ, ಅವನೇ ಕದಿಮ. ಈಗ ಏನು ಲೀಡ್ ಮಾಡ್ತದೆ ಆ ಕದಿಮಂಗೆ ಏನಿದೆ ಆ ಕಂಟೆಂಟ್ನ ನಾವು ಗಟ್ಟಿ ಮಾಡೋಕ್ಕೋಸ್ಕರನೇ ಅದಕ್ಕೆ ಮಾಸ್ ಇಟ್ಕೊಂಡಿದ್ದೀವಿ, ಅದಕ್ಕೆ ಸೆಂಟಿಮೆಂಟ್ ಇಟ್ಕೊಂಡಿದ್ದೀವಿ. ಅದರಿಂದ ಏನು ಕಂಟೆಂಟ್ ಗಟ್ಟಿ ಆಗಬೇಕು ಅದಕ್ಕೆಲ್ಲ ಎಲಿಮೆಂಟ್ಸ್ ಆ್ಯಡ್ ಅಪ್ ಮಾಡಿರೋ ಅಂಥದ್ದೇ ಕದಿಮ ಸಿನಿಮಾ. ಜನಕ್ಕೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ಥರ ಕಂಟೆಂಟ್ಗಳಲ್ಲಿ, ಅವ್ರಿಗೆಲ್ಲ ರೀತಿಯಲ್ಲೂ ಒಳ್ಳೆ ಮಿಕ್ಸ್ಚರು. ಅದೇ ಸಿನಿಮಾ ನಿಮಗೆ ಅದೇ ಕೇಳಿದ್ರಲ್ಲ ಈ ಕ್ವಶನ್, ಅದಕ್ಕೆ ಏನು ಹೇಳಬೇಕು ಅಂತಂದರೆ ಒಂದೇ ಮಾತಲ್ಲಿ ಈ ಸಿನಿಮಾ ಮಾಸು, ಎಮೋಷನ್ಸು, ಸೆಂಟಿಮೆಂಟು ಎಲ್ಲನೂ ಕೂಡಿದೆ. ಅಂದರೆ ನಿಮಗೆ ಮಾಸ್ ಅಂತ ಬಂದಾಗ ನಿಮಗೆ ನಾರ್ತ್ ಕರ್ನಾಟಕದಲ್ಲೆಲ್ಲ ಜಾಸ್ತಿ ಮಾಸ್ ತಗೊಳ್ತಾರೆ. ಸೊ ಮಾಸ್ ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ. ಈ ಕಾಲೇಜ್ ಆಡಿಯನ್ಸ್ಗೆ ಅಂತಂದರೆ ಲವ್ ಎಮೋಷನ್ಸ್ ಎಲ್ಲ ಇದೆ, ಒಳ್ಳೊಳ್ಳೆ ಸಾಂಗ್ಸ್ ಇದೆ. ಸೊ ಯೂತ್ಸ್ ಕೂಡ ತಗೊಳ್ತಾರೆ. ಇನ್ನು ಫ್ಯಾಮಿಲಿ ಬಂದು ನೋಡ್ಬೋದು ಅಂತ ಹೇಳೋದಾದರೆ ಪಕ್ಕಾ ಎಮೋಷನ್ಸ್ ಇದೆ. ಆ ಒಂದು ಕ್ಯಾರೆಕ್ಟರ್ಗಳು ಮುಖ್ಯಮಂತ್ರಿ ಚಂದ್ರು ಅವರಾಗಿರ್ಬೋದು, ಗಿರ್ಜಾ ಲೋಕೇಶ್ ಅವರಾಗಿರ್ಬೋದು, ಅದೇ ಥರ ಲೀಲಾ ಬಸವರಾಜ್ ಆಗಿರ್ಬೋದು, ಈ ಥರ ಕೆಲವೊಂದಷ್ಟು ಸೀನಿಯರ್ ಕ್ಯಾರೆಕ್ಟರ್ಗಳಿದೆ. ಅಂದರೆ ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡುವಂಥ ಒಂದು ಸನ್ನಿವೇಶಗಳಿಗೆ ಅವ್ರು ಪೂರ್ತಿ ಅದಕ್ಕೆ ಡೈಜೆಷನ್ ಆಗೋ ಥರ ಕ್ಯಾರೆಕ್ಟರ್ನ ಫೀಲ್ ಮಾಡಿದ್ದಾರೆ. ಅಂದರೆ ನೀವು ಟೋಟಲಿ ಫ್ಯಾಮಿಲಿ ಸಮೇತನೂ ಬಂದು ನೋಡ್ಬೋದು ಸಿನಿಮಾ 100%. ನಿಮ್ಗೆ ಎಲ್ಲೂ ಒಂದು ಫ್ರೇಮ್ನಲ್ಲೂ ಕೆಟ್ಟ ದೃಶ್ಯ, ಕೆಟ್ಟ ಮಾತು ಇಡೀ ಸಿನಿಮಾದಲ್ಲಿ ಇಟ್ಟಿಲ್ಲ ನಾವು. ಸರ್ ಇವಾಗ ಫಿಲಮಲ್ಲಿ ಲವ್ ಅಂದಮೇಲೆ ಒಂದು ಚಿಕ್ಕ ಪುಟ್ಟ ರೊಮ್ಯಾನ್ಸ್ ಇದ್ದೇ ಇರುತ್ತೆ ಸರ್. ಇವಾಗ ಫಸ್ಟ್ ಫಿಲಮ್ ಅದನ್ನ ಯಾವ ಥರ ಮ್ಯಾನೇಜ್ ಮಾಡಿದ್ರಿ ಸರ್? ಅನ್ಕೊಂಡೆ ಫಸ್ಟ್ ಡೇ ಕೇಳ್ತೇವೆ ಅಂದರೆ ಅದೇ ನೀವು ಹೇಳ್ದಂಗೆನೆ ಅದು ಚಿಕ್ಕ ಪುಟ್ಟದಾಗೆ ಇದೆ. ಅದು ನಾವು ಚಿಕ್ಕ ಪುಟ್ಟದಾಗೇನೆ ಕಷ್ಟಪಟ್ಟು ಮಾಡಿದ್ವಿ. ಇವಾಗ ಏಪ್ರಿಲ್ 18 ಪೊಲೀಸ್ ಎಲ್ಲ ಹೈ ಅಲರ್ಟ್ ಮಾಡಕ್ಕೆ ಪ್ಲಾನ್ ಮಾಡ್ತಾರೆ. ಅಂದ್ರೆ ಕದಿಮ ಬರ್ತಿದ್ದಾರೆ, ಖಂಡಿತ ಮಾಡಲೇಬೇಕು. ಜನರು ಮನಸ್ಸು ಕದಿಯೋದು ಎಷ್ಟು ಕಾನ್ಫಿಡೆನ್ಸ್ ಇದೆ ಸರ್ ಕದಿತೀವಿ ಅನ್ನೋ? ನಾನು ಸಿನಿಮಾದಲ್ಲಿ ಎಷ್ಟು ಕಷ್ಟಪಟ್ಟು ಆ ವಿಜುವಲ್ನ ಕ್ಯಾಪ್ಚರ್ ಮಾಡೋಕ್ಕೆ ಕೆಲಸ ಮಾಡಿದ್ದೀವಿ ನಾವು, ಅಷ್ಟೇ ಕಷ್ಟವಾಗಿ ಸಿನಿಮಾ ಬಂದಿದೆ. ತುಂಬ ಚೆನ್ನಾಗಿ ಮಾಡಿದ್ದೀವಿ. ಜನ ನನ್ನ ಪ್ರಕಾರ ಒಪ್ತಾರೆ ಸರ್, ಎಂಟರ್ಟೈನ್ಮೆಂಟ್ ಒಪ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಈ ಸಿನಿಮಾಗೆ ಬಂದು ಸ್ಟಾರ್ಟಿಂಗಿಂದ ನಿಮ್ಗೊಂದು 40-50 ನಿಮಿಷ ಅಂದ್ಕೊಳ್ಳೋಣ, ಬೇಕಾದ್ರೆ 40-50 ನಿಮಿಷನೇ ನಿಮಗೆ ಅಲ್ಲಾಡಕ್ಕೆ ಬಿಡಲ್ಲ. ಕಂಟೆಂಟು, ಸಾಂಗ್ಸು, ಫೈಟ್ಸು ಮತ್ತು ಕ್ಯಾರೆಕ್ಟರ್ ಇಂಟ್ರಡಕ್ಷನ್ಸ್ಗಳು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಡೈರೆಕ್ಟ್ರು. ಅದಾದಮೇಲೆ ರಿಯಲ್ ಸ್ಟೋರಿ ಓಪನ್ ಆಗುತ್ತೆ. ಅಲ್ಲಲ್ಲಿ ಟ್ವಿಸ್ಟ್ಗಳಿದೆ, ಮತ್ತು ಏನಕ್ಕಿದು ಅಂತ ಡೌಟ್ ಬರ್ತಾ ಇರುತ್ತೆ. ಆ ಡೌಟ್ಗಳು ಕ್ಲಿಯರ್ ಮಾಡ್ಕೊತಾ ಹೋಗ್ತಾ ಇರ್ತೀವಿ. ಸೊ ನೀವು ಹೇಳ್ದಂಗೆ ಪೊಲೀಸರು ಹೈ ಅಲರ್ಟ್ ಆಗಿರಲೇಬೇಕು. ನಾನು ಸದ್ಯಕ್ಕೆ ಬರ್ತಾನೆ ಇದ್ದೀನಿ, ಗ್ಯಾರಂಟಿ ಕದೀತೀನಿ. ಇವಾಗ ಸರ್ ಇಲ್ಲಿ ಇವಾಗ ಸರ್ ಇದು ಕದಿಮಾ ಚಿತ್ರ ನಿಮ್ಮ ನೆಕ್ಸ್ಟ್ ಕರಿಯರ್ಗೆ ದೊಡ್ಡ ಟರ್ನ್ ಕೊಡುತ್ತೆ ಅನ್ಸುತ್ತೆ ಸರ್? ಕದಿಮಾ ಚಂದು ಅಂತಾನೆ ನಾನು ಹಾಕ್ತೀನಿ ಸರ್.
ಖಂಡಿತ. ಸರ್ ನಿಮ್ಮ ಬಗ್ಗೆ ಸರ್ ಕದೀಮ ಪ್ರದೀಪ್ ಕದೀಮ ಚಂದು ಕದೀಮ ಪ್ರದೀಪ್ ಆಲ್ವೇಸ್ಲಿ ನಮ್ಮಿಬ್ಬರದು ಫಸ್ಟ್ ಮೂವಿ ಆಗಿರೋದ್ರಿಂದ ನಮ್ಗೆ ಇದು ಲೈಫ್ ಲಾಂಗ್ ಒಂದು ಏನಂತಾರೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಆ ಹೆಸರು ಜೋಡಣೆ ಆಗುತ್ತೆ. ಸರ್ ಈಗ ಮಾರ್ಕೆಟಲ್ಲಿ ಶೂಟ್ ಮಾಡೋದ್ರಲ್ಲ ಯಾವುದೋ ಒಂದು ಸೀಕ್ವೆನ್ಸ್ ಮಾಡಬೇಕು, ಈಗ ಅಲ್ಲಿ ಫುಲ್ ಖಾಲಿ ಬೇಕಾಗಿರುತ್ತೆ, ಏನೋ ಅದೇನಾದ್ರೂ ಚಾಲೆಂಜಿಂಗ್ ಇತ್ತಾ ಅಂತ? ಯಾಕಂದ್ರೆ ನೈಟು ಕೆಲಸಗಳು ನಡೀತಾ ಇರೋದ್ರಿಂದ ನಡೆಯುತ್ತೆ ಅನ್ಸುತ್ತೆ. ಸೊ ಹೆಂಗಿದೆ ಸರ್ ಅದು ಚಾಲೆಂಜ್? 99% ನಮಗೆ ಖಾಲಿ ಮಾರ್ಕೆಟ್ ಬೇಕಾಗೇ ಇರಲಿಲ್ಲ ನಮ್ಮ ಸಿನಿಮಾದಲ್ಲಿ. ಬಟ್ ನೈಟ್ ನಾವೇನೋ ಮಾಡಿದೀವಿ ಒಂದು ಸೀಕ್ವೆನ್ಸ್ನ. ಸೊ ಆ ಟೈಮ್ನಲ್ಲಿ ನಮ್ಗೆ ಯಾವ ಜಾಗ ಸೂಟ್ ಆಯ್ತು ಆ ಜಾಗದಲ್ಲಿ ಹೋಗಿ ನಾವು ವೇಟ್ ಮಾಡಿದ್ರ ಅಷ್ಟು ಜನ ಖಾಲಿ ಆಗೋದು ಮಾಡಿದ್ವಿ ಮೇಡಮ್. ಇದು ತುಂಬಾ 3 ಗಂಟೆವರೆಗೂ ಇದ್ದು 3 ಗಂಟೆ ನಿಮಗೆ ಸಿಟಿ ಮಾರ್ಕೆಟ್ ಅಂದ್ರೆ ಗೊತ್ತು, 4 ಗಂಟೆಯಿಂದ ಅಲ್ಲಿ ರಶ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾವು ನೈಟ್ ಶೂಟ್ ಒಂದು 10 ಗಂಟೆಗೆ ಸ್ಟಾರ್ಟ್ ಮಾಡಿ 3 ಗಂಟೆ 4 ಗಂಟೆವರೆಗೂ ಮಾಡಿ ಹಂಗೆ ಅದನ್ನ ಮತ್ತೆ ಡೇ ಕಂಟಿನ್ಯೂ ಮಾಡಿದ್ವಿ ಕೂಡ. ಒಂದು 2 ನೈಟ್ ಮಾಡಬೇಕಾದ್ರೆ ಮತ್ತೆ ಆಕ್ಚುಲಿ ಏನಂತಂದ್ರೆ ಅಷ್ಟು ಜನ ಇದ್ರೂ ಪರ್ಮಿಷನ್ ಕೊಟ್ಬಿಡ್ತಾರೆ BBMP ಇಂದ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ. ಬಟ್ ನೈಟ್ ಮಾಡ್ಕೊಂತೀವಿ ಅಂದ್ರೆ ಪೊಲೀಸ್ ಅವರಾಗ್ಲಿ BBMP ಅವ್ರಿಗೆ ಪರ್ಮಿಷನ್ ಕೊಡಲ್ಲ. ಲಾಸ್ಟ್ 10:30 11 ಗಂಟೆ ನಾವು ಪ್ಯಾಕ್ ಮಾಡಲೇಬೇಕು. ಸೊ ನಾವು 1 ದಿವಸ 2 ದಿವಸ ಎಷ್ಟು ಕಷ್ಟಪಟ್ಟಿದೀವಿ ಯಾಕಂದ್ರೆ ಆ ಲೊಕೇಶನ್ ಅಷ್ಟು ಖಾಲಿ ನಮಗೆ ಬೇಕಿತ್ತು. ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಆ ಫ್ಲೈಓವರ್ ಮೇನ್ ರೋಡನ್ನು ಕೂಡ ನಾವು ಖಾಲಿ ಮಾಡಿಸಿದ್ವಿ. ಆ ಕಡೆ ಒಂದು ಬ್ಲಾಕ್ ಮಾಡಿ ಈ ಕಡೆ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡಿರೋದು ಅದು ಸಖತ್ ಕಷ್ಟ ಆಯ್ತು ಮೇಡಮ್. ಅದು ಅಂದ್ರೆ ಇವ್ರಿಗೆ ನನ್ಗೆ ಹಂಗೇ ವಿಜುವಲ್ ಬೇಕು. ಅದನ್ನ ರಿಸಿಪ್ಟ್ ತಗೊಳ್ಳೋ ಅಂತ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗರಾಗ್ಲಿ, ನಮ್ಮ ಅಸಿಸ್ಟೆಂಟ್ ADಗಳು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ಅಂದ್ರೆ ನಿಮ್ಗೆ ಬೇಕಾ ನಾನು ಕಷ್ಟಪಡ್ತೀನಿ ಸರ್. ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳೆಲ್ಲ ನೈಟ್ ಫುಲ್ಲು ರೋಡಲ್ಲಿ ನಿಂತವ್ರೆ. ಶಾರ್ಟ್ ಕಟ್ ಆಯ್ತಾ ಗಾಡಿಗಳು ಕಳ್ಸೋದು, ಇಲ್ಲ ಶಾರ್ಟಾ ಎಲ್ಲ ಬ್ಲಾಕ್ ಮಾಡೋದು. ಪಾಪ ಆಗಿತ್ತು, ಕೆಲವ್ರಿಗೆ ತೊಂದರೆ ಆಗಿರುತ್ತೆ. ಐ ಆಮ್ ವೆರಿ ಸಾರಿ ಎಲ್ರಿಗೂ. ಬಟ್ ಎಲ್ಲ ಕಷ್ಟಪಟ್ಟು ಎಲ್ಲ ಚೆನ್ನಾಗಿ ಬಂತು ಮೇಡಮ್. ಸರ್ ಕೊನೆಯದಾಗಿ ಕನ್ನಡ ಸಿನಿಮಾ ಆಡಿಯನ್ಸ್ಗೆ ಏನು ಹೇಳ್ತೀರಾ ಅಂತ? ಅದೇ ನೀವು ಮೊದಲನೇ ಪ್ರಶ್ನೆ ಕೇಳಿದ್ರಿ ಏನಕ್ಕೋಸ್ಕರ ಕದೀಮ ನೋಡಬೇಕು ಅನ್ನೋದಕ್ಕೆ ಒಂದೇ ಹೇಳೋದು, ಮಾಸ್ ಆಡಿಯನ್ಸ್ಗೆ ಖಂಡಿತ ಮಾಸ್ ಇರುತ್ತೆ. ಸೆಂಟಿಮೆಂಟಿಗೆ ತುಂಬ ಸೆಂಟಿಮೆಂಟ್, ಅಲ್ಲಿ ತಾಯಿ ತಂಗಿ ಅಕ್ಕ ತಂಗಿ ಈ ಥರ ಸೆಂಟಿಮೆಂಟ್ಗಳನ್ನ ಹೊರತುಪಟ್ಟು ಇನ್ನೊಂದು ಒಳ್ಳೆ ಸೆಂಟಿಮೆಂಟಾಗಿ ಡೈರೆಕ್ಟರ್ಗಳು ಅಚ್ಚುಕಟ್ಟಾಗಿ ಬರೆದು ಕೊಟ್ಟಿದ್ದಾರೆ. ಆ ಥರ ವಿಜುವಲ್ಸು ಬಂದಿದೆ, ಕ್ಯಾಮ್ರಾಮನ್ ಒಳ್ಳೆ ವಿಜುವಲ್ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ತೆಗೆದುಕೊಟ್ಟಿದ್ದಾರೆ. ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಒಳ್ಳೆ ಮ್ಯೂಸಿಕ್ಕು, ಫೈಟ್ ಮಾಸ್ಟರ್ಗಳು ಒಳ್ಳೆ ಫೈಟ್ ಮಾಸ್ಟ್ರು. ಕದೀಮ ಸಿನಿಮಾ ನೋಡೋರಿಗೆ ಕಂಪ್ಲೀಟ್ ಪ್ಯಾಕೇಜ್ ಎಂಟರ್ಟೈನ್ಮೆಂಟ್. ಈಚೆ ಹೋಗ್ಬೇಕಾದ್ರೆ ಯಾಕೆ ಗುರು ಈ ಸಿನಿಮಾ ಬಂದೆ ಅಂತ ಅನ್ಸ್ಕೊಳ್ಳೋದಲ್ಲೇ ಓಕೆ ಚೆನ್ನಾಗಿ ಮಾಡಿದ್ದಾರೆ, ಮೊದಲನೇ ಪ್ರಯತ್ನ ಅದ್ಭುತವಾಗಿ ಮಾಡಿದ್ದಾರೆ ಅಂತ ನಾನು ಅನ್ಸ್ಕೋತೀನಿ ಅನ್ನೋ ಧೈರ್ಯದಲ್ಲಿ ನಾನು ಅವ್ರನ್ನೆಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಿಜವಾಗ್ಲೂ ಕೇಳ್ಕೊತೀನಿ. ಸರ್ ಇನ್ನು ಯಾರಿಗಾದ್ರೂ ತೋರಿಸ್ಬೇಕು ಇಂಥವ್ರಿಗೆ ಸಿನಿಮಾ ಅನ್ನೋದು ಏನಾದ್ರೂ ಇದೆಯಾ ಅಂತ ಪ್ಲಾನ್? ಅಂದ್ರೆ ಆಡಿಯನ್ಸ್ ಬಿಟ್ಟು ನಾರ್ಮಲ್ ಈಗ ಜನಕ್ಕೆ ನೋಡಕ್ ಬಿಟ್ಟು ನೀವು ಯಾರಾದ್ರೂ ಪರ್ಸನಲ್ ಸಿನಿಮಾ ಇಂಡಸ್ಟ್ರಿ ಅವ್ರಿಗೆ ಯಾರಾದ್ರೂ ತೋರಿಸ್ಬೇಕು ಅಂತ ಏನಾದ್ರು ಇದೆಯಾ ಅಂತ? ಎಲ್ಲಾರ್ಗು ತೋರಿಸ್ಲೇಬೇಕು ಅಂತ ಆಸೆ ಇದೆ. ಅಂದ್ರೆ ನಾವು ಆ ಪ್ರಯತ್ನದಲ್ಲಿ ಇದ್ದೀವಿ. ನಾವು ಅವತ್ತಿನ ದಿನ ಒಂದಷ್ಟು ಒಳ್ಳೆ ಆರ್ಟಿಸ್ಟ್ಗಳಿಗಾಗಿರ್ಲಿ, ನಾವು ಇಷ್ಟಪಡೋ ಅಂತ ಒಂದು ದೊಡ್ಡ ಕಲಾವಿದ್ರುಗಳಿಗಾಗಿರ್ಲಿ ಅವ್ರಿಗೆ ಒಳ್ಳೆ ಆಹ್ವಾನ ಕೊಟ್ಟು ಕರೆಸಿ ನಮ್ಮ ಸಿನಿಮಾ ತೋರಿಸ್ಬೇಕು ಅಂತ ಆಸೆ ಇದೆ ಮೇಡಮ್. ಮೇನ್ ಥಿಯೇಟರ್ ಯಾವ್ದಾದ್ರು ಸರ್? 18ನೇ ತಾರೀಕು ಕದೀಮ ರಿಲೀಸ್. ಸಂತೋಷ್ ಮತ್ತೆ ವೀರೇಶ್ ಥಿಯೇಟರ್ ಮೇನ್ ಥಿಯೇಟರ್. ನೀವು ಯಾವುದಕ್ಕೆ ವಿಸಿಟ್ ಕೊಡ್ತೀರಾ ಸರ್? ಎಲ್ಲದಕ್ಕೂ ವಿಸಿಟ್ ಕೊಡ್ತೀವಿ. ನಿಮ್ಮ ನೋಡುವಂತ ಫ್ಯಾನ್ಸ್ ಕೂಡ ಬರ್ತಾ ಇರ್ತಾರೆ ಹಂಗಾಗಿ ಅವ್ರಿಗೆ ಅದೇ ಫಸ್ಟ್ ಮೇನ್ ಥಿಯೇಟರ್ಲಿ ಎಲ್ಲ ಸಿನಿಮಾ ತಂಡದವ್ರು ನಾವು ಬರ್ತೀವಿ. ಅಲ್ಲೇ ಎಲ್ಲ ಅಭಿಮಾನಿಗಳ ಜೊತೆ ನಾವು ಸಿನಿಮಾ ನೋಡ್ತೀವಿ. ಕನ್ನಡ ಅಭಿಮಾನಿಗಳು ಯಾವತ್ತೂ ಕೈ ಬಿಡಲ್ಲ ಅಂತ ನಂಬಿದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.